ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಮಲಯಾಳಂ ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆದ ಮೂವಿ ಪೆನ್ನು ಕೆ ಸ್ಟೋರಿನ ನೋಡೋಣ. ಇದು ರೀಸೆಂಟ್ ಆಗಿ ರಿಲೀಸ್ ಆಗಿದ್ದು ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಕೊನೆವರೆಗೆ ನೋಡಿ. ಕಥೆಯ ಆರಂಭದಲ್ಲಿ ಸುಭಾಷ್ ಅನ್ನೋ ಹುಡುಗನ ಮದುವೆ ಬಿಂದು ಅನ್ನೋ ಹುಡುಗಿ ಜೊತೆ ನಡೀತಿರುತ್ತೆ. ಆಗ ಅಲ್ಲಿ ಯಾರೋ 5 ಜನ ಬಂದು ಮದುವೆಯಲ್ಲಿದ್ದವರನ್ನ ತುಂಬಾ ಹೊಡಿತಾರೆ. ಇವರು ಮದುವೆ ಮಾಡಿಸ್ತಿದ್ದ ಪೂಜಾರಿಗೂ ಹೊಡಿತಾರೆ. ಆಗ ಸುಭಾಷ್ ಆ 5 ಜನರ ಮೇಲೆ ಕಂಪ್ಲೇಂಟ್ ಕೊಡೋಕೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಇಲ್ಲಿ ನಮಗೆ ಸಿನಿ ಅನ್ನೋ ಲೇಡಿ ಕಾನ್ಸ್ಟೇಬಲ್ ನ ತೋರಿಸ್ತಾರೆ. ಸ್ಟೇಷನ್ ನಲ್ಲಿ ಇಬ್ಬರು ಲೇಡಿ ಕಾನ್ಸ್ಟೇಬಲ್ ಇರ್ತಾರೆ. ಸಿನಿ ಯಾವಾಗ್ಲೂ ಬೇರೆ ಬೇರೆ ರೀತಿಯ ಗಿಡಗಳನ್ನ ನೆಡ್ತಿರ್ತಾಳೆ. ಇನ್ನೊಬ್ಬ ಲೇಡಿ ಕಾನ್ಸ್ಟೇಬಲ್ ಯಾವಾಗ್ಲೂ ನಗ್ತಿರ್ತಾಳೆ. ಸೊ ಇನ್ನು ಇಲ್ಲಿ ಸ್ಟೇಷನ್ ಇನ್ಚಾರ್ಜ್ ಆಗಿ ಮನೋಜ್ ಇರ್ತಾನೆ. ಮನೋಜ್ ಆ 5 ಜನರನ್ನ ಕರೆದು ಯಾಕೆ ಮದುವೆಗೆ ಹೋಗಿ ಜಗಳ ಮಾಡಿದ್ರಿ ಅಂತ ಕೇಳ್ತಾನೆ. ಆಗ ಮನೋಜ್ಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಅದೇನೆಂದರೆ ಸುಭಾಷ್ ಮದುವೆ ಆಗಲಿದ್ದ ಹುಡುಗಿ ಬಿಂದು ಸುಭಾಷ್ ನ ಮದುವೆ ಆಗೋ ಮುಂಚೆ ಆ 5 ಜನರನ್ನ ಮದುವೆ ಆಗಿ ಬಿಟ್ಟು ಬಂದಿರ್ತಾಳೆ. ಈಗ ಮನೋಜ್ ಮೊದಲಿಗೆ ಥಾಮಸ್ ಅನ್ನೋ ವ್ಯಕ್ತಿನ ಕರೆದು ಅವನ ಸ್ಟೋರಿ ಕೇಳ್ತಾನೆ. ಆಗ ಥಾಮಸ್, ಸರ್, ನಾನು ನಮ್ಮ ಊರಲ್ಲಿ ಪ್ರೆಸಿಡೆಂಟ್ ಆಗಿದ್ದೆ. ಒಂದು ದಿನ ನಾನು ಪಾರ್ಟಿ ಆಫೀಸ್ ನಲ್ಲಿದ್ದಾಗ ಸೂಸನ್ ಅಲ್ಲಿ ಬಂದ್ಲು. ಆಕೆ ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಾ ನನ್ನ ಮದುವೆ ಆಗ್ತೀಯಾ ಅಂತ ಕೇಳಿದ್ಲು. ನಾನು ಒಪ್ಕೊಂಡೆ. ಆದ್ರೆ ಮದುವೆ ಆದ ಮೇಲೆ ಮೊದಲನೇ ರಾತ್ರಿ ಆಕೆ ನನ್ನ ಬಿಟ್ಟು ಓಡಿ ಹೋದ್ಲು. ಇದರಿಂದ ನನ್ನ ಪೋಸ್ಟ್ ಕೂಡ ಹೋಯ್ತು. ನಾನು ನಮ್ಮ ಊರಲ್ಲಿ ಸೂಸನ್ ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀನಿ ಅಂತ FIR ಕಾಪಿ ತೋರಿಸ್ತಾನೆ. ಮತ್ತು ಇಷ್ಟು ದಿನ ಆದ್ಮೇಲೆ ಸೂಸನ್ ಈಗ ಸಿಕ್ಕಿದ್ದಾಳೆ ಅಂತ ಹೇಳ್ತಾನೆ. ಇದೆಲ್ಲ ಕೇಳ್ತಾ ಸುಭಾಷ್ ಅಲ್ಲೇ ಕೂತಿರ್ತಾನೆ. ಸುಭಾಷ್ ಮನೋಜ್ಗೆ, ಸರ್, ನನಗೆ ಯಾರು ಇಲ್ಲ. ನನಗೆ ಒಬ್ಬ ಅಣ್ಣ ಇದ್ದ. ಆದ್ರೆ ಆತ ಕೂಡ ನನ್ನ ಬಿಟ್ಟು ಹೋದ. ನಾನು ಸಿಂಗಲ್ ಆಗಿದ್ದೆ. ನಾನು ನನ್ನ ಕೆಲಸ, ಇಷ್ಟೇ ನನ್ನ ಜೀವನ. ಆಗ ನನ್ನ ಲೈಫ್ ಅಲ್ಲಿ ಬಿಂದು ಬಂದ್ಲು. ಬಿಂದು ನನಗೆ ಮದುವೆ ಆಗಲು ಪ್ರಪೋಸ್ ಮಾಡಿದ್ಲು. ನಾನು ನನ್ನ ಲೈಫ್ ಸೆಟ್ ಆಗುತ್ತೆ, ನನಗೂ ಒಂದು ಫ್ಯಾಮಿಲಿ ಸಿಗುತ್ತೆ ಅಂತ ಮದುವೆಗೆ ಒಪ್ಕೊಂಡೆ ಅಂತ ಹೇಳ್ತಾನೆ. ಈಗ ಮನೋಜ್ ಒಂದೊಂದಾಗಿ ಉಳಿದವರನ್ನ ಕರೆದು ಎನ್ಕ್ವೈರಿ ಮಾಡ್ತಾನೆ. ಆಗ ಮನೋಜ್ಗೆ ಬಿಂದು ಬೇರೆ ಬೇರೆ ಹೆಸರಲ್ಲಿ ಅವರ ಜೊತೆನೂ ಮದುವೆ ಆಗಿ ಅವರಿಗೆ ಮೋಸ ಮಾಡಿದ್ದಾಳೆ ಅಂತ ಗೊತ್ತಾಗುತ್ತೆ. ಆಕೆ ಅವರ ದುಡ್ಡು ಬಂಗಾರ ತಗೊಂಡು ಓಡೋಗಿರ್ತಾಳೆ. ಈಗ ಮನೋಜ್ ಬಿಂದುನ ಕರೆದು ಇದೇ ವಿಷಯ ಕೇಳ್ತಾನೆ. ನೀನು ಯಾಕೆ ಅವರನ್ನ ಮೋಸ ಮಾಡಿ ಓಡಿ ಹೋದೆ ಅಂತ ಕೇಳ್ತಾನೆ. ಆದ್ರೆ ಬಿಂದು ಒಂದು ಮಾತು ಆಡದೆ ಸುಮ್ಮನೆ ನಿಂತಿರ್ತಾಳೆ. ಬಿಂದು ಲೇಡೀಸ್ ಆಗಿದ್ದರಿಂದ ಆಕೆನ ಜಾಸ್ತಿ ಹೊತ್ತು ಸ್ಟೇಷನ್ ನಲ್ಲಿ ಇಡೋ ಹಾಗೆ ಇರಲ್ಲ. ಅದಕ್ಕೆ ಮನೋಜ್ ಬಿಂದುನ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾನೆ. ಆದ್ರೆ ಇಲ್ಲಿ ಕೂಡ ಬಿಂದು ಏನು ಹೇಳೋದಿಲ್ಲ. ಆಗ ಕೋರ್ಟ್ ಬಿಂದುನ 7 ದಿನಗಳವರೆಗೆ ರಿಮಾಂಡ್ಗೆ ಕಳಿಸುತ್ತೆ. ಇನ್ನು ಈ ಕಡೆ ಸ್ಟೇಷನ್ ಅಲ್ಲಿ ವಿನೋದ್ ಅನ್ನೋ ಹೊಸ ಟ್ರೈನಿಂಗ್ ಆಫೀಸರ್ ಬರ್ತಾನೆ. ಈತ SP ಅಳಿ ಆಗಿರ್ತಾನೆ. ಮನೋಜ್ ವಿನೋದ್ಗೆ ಸಣ್ಣ ಪುಟ್ಟ ಇಶ್ಯೂನ ಹ್ಯಾಂಡಲ್ ಮಾಡೋಕೆ ಕೊಡ್ತಿರ್ತಾನೆ. ಸ್ವಲ್ಪ ಹೊತ್ತಾದ ಮೇಲೆ ಸ್ಟೇಷನ್ಗೆ ಇಬ್ಬರು ವ್ಯಕ್ತಿಗಳು ಬರ್ತಾರೆ. ಇವರು ಕಾನ್ಸ್ಟೇಬಲ್ ಹತ್ರ ಹೋಗಿ, ಕೆಲವು ದಿನಗಳಲ್ಲಿ ನಮ್ಮ ಏರಿಯಾದಲ್ಲಿ ಮಿನಿಸ್ಟರ್ ಬರ್ತಾರೆ ಮತ್ತು ಪಂಚಾಯತ್ ಪ್ರೆಸಿಡೆಂಟ್ ಜೀವನ್ ಕೂಡ ಬರ್ತಿದ್ದಾನೆ. ಅದಕ್ಕೆ ನಮಗೆ ಪೊಲೀಸ್ ಪರ್ಮಿಷನ್ ಬೇಕು ಅಂತ ಕೇಳ್ತಾರೆ. ಆಗ ಕಾನ್ಸ್ಟೇಬಲ್ ಜೀವನ್ ಮತ್ತು ಇನ್ಸ್ಪೆಕ್ಟರ್ ಮನೋಜ್ಗೆ ಬಿಡಲ್ಲ ಅಂತ ಗೊತ್ತಿದ್ರು ಅವರ ಹತ್ರನೇ ಪರ್ಮಿಷನ್ ಕೇಳೋಕೆ ಬಂದಿದ್ದೀರಾ ಅಂತ ಕೇಳ್ತಾನೆ. ಈಗ ಸ್ಟೋರಿ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಇಲ್ಲಿ ಮನೋಜ್ ಮತ್ತು ಜೀವನ್ ನಡುವೆ ಏನಾಯ್ತು ಅಂತ ತೋರಿಸ್ತಾರೆ. ಒಂದು ದಿನ ಊರಲ್ಲಿ ಪಾರ್ಟಿ ಮೀಟಿಂಗ್ ನಡೀತಿರುತ್ತೆ. ಆಗ ಮನೋಜ್ ಸೆಕ್ಯೂರಿಟಿಗೆ ಹೋಗಿರ್ತಾನೆ. ಅಲ್ಲಿ ಗದ್ದಲದಲ್ಲಿ ಒಬ್ಬ ಹುಡುಗಿ ಕೆಳಗೆ ಬೀಳ್ತಿರ್ತಾಳೆ. ಆಗ ಮನೋಜ್ ಆಕೆನ ಹಿಡಿದು ಎಬ್ಬಿಸ್ತಾನೆ. ಇದನ್ನ ನೋಡಿದ ಜೀವನ್ ಮನೋಜ್ ಆ ಹುಡುಗಿನ ಅಬ್ಯೂಸ್ ಮಾಡ್ತಿದ್ದಾನೆ ಅಂತ ತಿಳ್ಕೊಂಡು ಅವನಿಗೆ ತುಂಬಾ ಹೊಡಿತಾನೆ. ಇದು ಮೀಡಿಯಾದಲ್ಲೆಲ್ಲ ಬರುತ್ತೆ. ಈ ವಿಡಿಯೋ ತುಂಬಾ ವೈರಲ್ ಆಗುತ್ತೆ. ಇದರಿಂದ ಮನೋಜ್ ಮದುವೆ ನಿಂತೋಗುತ್ತೆ. ಆಗಿಂದ ಮನೋಜ್ಗೆ ಜೀವನ್ ಅಂದ್ರೆ ಆಗ್ತಿರಲ್ಲ. ಸೊ ಈಗ ಸ್ಟೋರಿ ಪ್ರೆಸೆಂಟ್ ಡೇಗೆ ಬರುತ್ತೆ. ಇಲ್ಲಿ ಮನೋಜ್ ತನ್ನ ಲವರ್ಗೆ ಕಾಲ್ ಮಾಡಿ ಮದುವೆ ಬಗ್ಗೆ ಕೇಳ್ತಾನೆ. ಆಕೆ ಒಂದು ಹಾಸ್ಪಿಟಲ್ ನಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಿರ್ತಾಳೆ. ಆಕೆ ಮನೋಜ್ಗೆ, ನೀನು ನನಗೆ ಕಾಲ್ ಮಾಡಿ ಕೇಳೋ ಬದಲು ನನ್ನ ತಂದೆ ತಾಯಿನ ಕನ್ವಿನ್ಸ್ ಮಾಡು, ಅವರು ಒಪ್ಕೊಂಡ್ರೆ ನಮ್ಮ ಮದುವೆ ಆಗುತ್ತೆ ಅಂತ ಹೇಳ್ತಾಳೆ. ಈ ಕಡೆ ಮನೋಜ್ ಆ 5 ಜನರನ್ನ ಎನ್ಕ್ವೈರಿ ಮಾಡಿದಾಗ ಅವರೆಲ್ಲ ಸಣ್ಣ ಸಣ್ಣ ಊರಿನವರು ಅಂತ ಗೊತ್ತಾಗುತ್ತೆ. ಈಗ ಮನೋಜ್ ಬಿಂದು ಹತ್ರ ಹೋಗಿ, ನೀನು ಅವರನ್ನ ಹೇಗೆ ಮೋಸ ಮಾಡಿದೆ, ಹೇಗೆ ಅವರನ್ನ ಮದುವೆ ಆಗಿ ಬಿಟ್ಟು ಬಂದೆ, ಎಲ್ಲ ಇನ್ಫಾರ್ಮೇಶನ್ ನಮ್ಮ ಹತ್ರ ಇದೆ. ಆದ್ರೆ ಈಗ ನಮಗೆ ಬೇಕಾಗಿದ್ದು ಮೋಟಿವ್ ಮಾತ್ರ ಅಂತ ಕೇಳ್ತಾನೆ. ಆದ್ರೆ ಬಿಂದು ಮಾತ್ರ ಏನು ಹೇಳೋದಿಲ್ಲ. ಆದ್ರೆ ಇಲ್ಲಿ ಮನೋಜ್ಗೆ ಬಿಂದು ರಿಯಲ್ ಹೆಸರು ರೋಹಿಣಿ ಅಂತ ಗೊತ್ತಾಗುತ್ತೆ. ಆಕೆ ಹೆಸರು ಬದಲಿಸಿಕೊಂಡು ಜನರನ್ನ ಮೋಸ ಮಾಡ್ತಿರ್ತಾಳೆ. ಆಗ ಮನೋಜ್ ರೋಹಿಣಿಗೆ, ನೀನು ಮೊದಲು ಮಣಪುರಂನಲ್ಲಿ ಒಬ್ಬ ವ್ಯಕ್ತಿಯನ್ನ ಮದುವೆ ಆದೆ. ಮದುವೆ ಆಗಿ ದಾರಿಯಲ್ಲಿ ಮನೆಗೆ ಹೋಗ್ತಿದ್ದಾಗ ಅರ್ಧ ದಾರಿಯಲ್ಲಿ ಅವನನ್ನ ಬಿಟ್ಟು ಓಡೋದೆ. ಆಮೇಲೆ ನೀನು ಥಾಮಸ್ ನ ಮದುವೆ ಆದೆ. ಆದ್ರೆ ರಿಸೆಪ್ಷನ್ ನಡೀತಿದ್ದ ಟೈಮಲ್ಲಿ ನೀನು ಅಲ್ಲಿಂದ ಓಡೋದೆ. ಆಮೇಲೆ 3ನೇ ಮದುವೆ ಆದ ಮೇಲೆ ಸಾರಿ ಚೇಂಜ್ ಮಾಡಿ ಬರ್ತೀನಿ ಅಂತ ರೂಮ್ಗೆ ಹೋಗಿ ಅಲ್ಲಿಂದ ಓಡಿ ಹೋದೆ. ಹೀಗೆ ಮನೋಜ್ ಒಂದೊಂದಾಗಿ ರೋಹಿಣಿ ಯಾರಿಗೆಲ್ಲ ಮೋಸ ಮಾಡಿದ್ಲು ಅಂತ ಹೇಳ್ತಾನೆ. ಮನೋಜ್ ರೋಹಿಣಿ ಎಷ್ಟು ಮದುವೆ ಆದ್ಲು, ಎಷ್ಟು ಹಣ ಗೋಲ್ಡ್ ತಗೊಂಡು ಓಡಿ ಹೋದ್ಲ ಅಂತ ಹೇಳಿದರು. ರೋಹಿಣಿ ಮಾತ್ರ ಒಂದು ಮಾತಾಡದೆ ಸುಮ್ಮನೆ ಕೂತಿರ್ತಾಳೆ. ಇದರಿಂದ ಮನೋಜ್ ಆಕೆ ಮೇಲೆ ಕೋಪ ಮಾಡ್ತಾನೆ. ಆಗ ಒಬ್ಬ ಕಾನ್ಸ್ಟೇಬಲ್, ಸರ್, ಈಕೆ ಹೀಗೆ ಹೇಳಿದ್ರೆ ಬಾಯಿ ಬಿಡಲ್ಲ, ನಾವು ಸಿನಿನ ಕರೆಸೋಣ. ಆಕೆ ಈಕೆಯಿಂದ ಬಾಯಿ ಬಿಡಿಸ್ತಾಳೆ ಅಂತ ಹೇಳ್ತಾನೆ. ಈಗ ಸಿನಿನ ಕರೆಸಲಾಗುತ್ತೆ. ಸಿನಿ ತನ್ನ ಬ್ರೇನ್ ಉಪಯೋಗಿಸಿ ತುಂಬಾ ತಾಳ್ಮೆಯಿಂದ ರೋಹಿಣಿಗೆ, ನೋಡು, ಎಲ್ಲ ಎವಿಡೆನ್ಸ್ ನಿನ್ನ ವಿರುದ್ಧ ಇದೆ. ನೀನು ಬಾಯಿ ಬಿಟ್ಟಿಲ್ಲ ಅಂದ್ರೆ ಚೀಟಿಂಗ್ ಕೇಸಲ್ಲಿ ನಿನಗೆ ಜೈಲಾಗುತ್ತೆ. ನೀನು ನಿಜ ಹೇಳಿದ್ರೆ ನಾವು ನಿನಗೆ ಹೆಲ್ಪ್ ಮಾಡಬಹುದು ಅಂತ ಹೇಳ್ತಾಳೆ. ಆಗ ರೋಹಿಣಿ ಎಲ್ಲ ನಿಜ ಹೇಳ್ತಾಳೆ. ಸ್ಟೋರಿ ಈಗ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ರೋಹಿಣಿ ತನ್ನ ತಂದೆ ತಾಯಿ ಜೊತೆ ಕರ್ನಾಟಕದಲ್ಲಿ ಜೀವನ ಮಾಡ್ತಿರ್ತಾಳೆ. ಈಕೆ ತಂದೆ ಕನ್ಸ್ಟ್ರಕ್ಷನ್ ಸೈಟ್ ನಲ್ಲಿ ಕೆಲಸ ಮಾಡ್ತಿರ್ತಾನೆ. ಒಂದು ದಿನ ಆಕ್ಸಿಡೆಂಟ್ ನಲ್ಲಿ ರೋಹಿಣಿ ತಂದೆ ತೀರ್ಕೊಂಡಿರ್ತಾನೆ. ಇವರಿಗೆ ಯಾರು ಇರಲ್ಲ. ಆಗ ರೋಹಿಣಿ ತಂದೆ ಫ್ರೆಂಡ್ ಮಗ ಅರುಲ್ ಇವರನ್ನ ತನ್ನ ಹತ್ರ ಕರೀತಾನೆ. ಈತ ಬೇರೆ ಊರಲ್ಲಿ ಇರ್ತಾನೆ. ಇವರು ಅಲ್ಲಿಗೆ ಹೋದಾಗ ಅರುಲ್ ಇವರಿಗೆ ತನ್ನ ಮನೆಯಲ್ಲಿ ಜಾಗ ಕೊಡ್ತಾನೆ.
ಹೀಗೆ ಟೈಮ್ ಕಳೀತಾ ರೋಹಿಣಿ ಮತ್ತು ಅರುಳ್ ಲವ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ರೋಹಿಣಿಗೆ ಟೈಮ್ ತುಂಬಾ ಚೆನ್ನಾಗಿ ಹೋಗ್ತಿರುತ್ತೆ. ಹೀಗಿದ್ದಾಗ ಒಂದು ದಿನ ರೋಹಿಣಿ ತಾಯಿ ಆರೋಗ್ಯ ಕೆಟ್ಟೋಗುತ್ತೆ. ಆಕೆನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಡಾಕ್ಟರ್ ಈಕೆಗೆ ಆಪರೇಷನ್ ಮಾಡಬೇಕು ಅಂತ ಹೇಳ್ತಾನೆ. ಆಗ ಅರುಳ್, ನಾನು ನನ್ನ ಬೈಕ್ ಮಾರ್ತೀನಿ, ನಿನ್ನ ಹತ್ರ ಗೋಲ್ಡ್ ಇದ್ರೆ ಕೊಡು, ಮಾರಿ ನಿನ್ನ ತಾಯಿಗೆ ಆಪರೇಷನ್ ಮಾಡಿಸೋಣ ಅಂತ ಹೇಳ್ತಾನೆ. ಆದ್ರೆ ರೋಹಿಣಿ ಅರುಳ್ಗೆ ಬೈಕ್ ಮಾರಬೇಡ ಅಂತ ಹೇಳ್ತಾಳೆ. ಇದೇ ಟೈಮಲ್ಲಿ ರೋಹಿಣಿಗೆ ಡೇವಿಡ್ ಅನ್ನೋ ವ್ಯಕ್ತಿ ಪರಿಚಯವಾಗುತ್ತೆ. ಈತ ಒಂದು ಮ್ಯಾಟ್ರಿಮೋನಿಯಲ್ ಕಂಪನಿ ನಡೆಸ್ತಿರ್ತಾನೆ. ಈತ ರೋಹಿಣಿಗೆ, ನೋಡು, ಪ್ರಪಂಚದಲ್ಲಿ ತುಂಬಾ ಜನ ಮದುವೆ ಆಗ್ಬೇಕಂತ ತುಂಬಾ ಪ್ರಯತ್ನ ಪಡ್ತಿರ್ತಾರೆ, ಅಂತವರನ್ನ ಹಿಡಿದು ಅವರ ಜೊತೆ ಮದುವೆ ಆಗು. ಮದುವೆ ಆದ್ಮೇಲೆ ಅವರ ಹಣ ಮತ್ತು ಬಂಗಾರ ತಗೊಂಡು ಓಡಿ ಹೋಗು. ಇದರಿಂದ ಯಾವ ಪ್ರಾಬ್ಲಮ್ ಆಗಲ್ಲ, ಏಕೆಂದ್ರೆ ಅವರು ತಮ್ಮ ಹೆಂಡತಿ ಓಡೋದ್ಲು ಅಂತ ಯಾರಿಗೂ ಹೇಳಲ್ಲ. ಏಕೆಂದ್ರೆ ಹಾಗೆ ಹೇಳಿದ್ರೆ ಅವರ ಮರ್ಯಾದೆ ಹೋಗುತ್ತೆ ಅಂತ ಹೇಳ್ತಾನೆ. ಮತ್ತು ತಾನು ಕೂಡ ಇದೇ ಕೆಲಸ ತುಂಬಾ ವರ್ಷಗಳಿಂದ ಮಾಡ್ತಿದ್ದೀನಿ, ಇಲ್ಲಿವರೆಗೆ ಯಾವ ಪ್ರಾಬ್ಲಮ್ ಬಂದಿಲ್ಲ ಅಂತ ಹೇಳ್ತಾನೆ. ರೋಹಿಣಿಗೆ ಇದು ಇಷ್ಟ ಇರಲ್ಲ. ಆದ್ರೂ ತನ್ನ ತಾಯಿ ಆಪರೇಷನ್ಗಾಗಿ ಹಣ ಬೇಕಾಗಿದ್ದರಿಂದ ಈ ಕೆಲಸಕ್ಕೆ ಒಪ್ಕೋತಾಳೆ. ಈಗ ಡೇವಿಡ್ ರೋಹಿಣಿಗಾಗಿ ಒಂದು ಸಂಬಂಧನ ತರ್ತಾನೆ. ರೋಹಿಣಿ ಪ್ಲಾನ್ ಪ್ರಕಾರ ಆ ವ್ಯಕ್ತಿ ಜೊತೆ ಮದುವೆ ಆಗಿ ಹಣ ಮತ್ತು ಗೋಲ್ಡ್ ತಗೊಂಡು ಅಲ್ಲಿಂದ ಡೇವಿಡ್ ಹತ್ರ ಬರ್ತಾಳೆ. ಡೇವಿಡ್ ಅದರಲ್ಲಿ ಸ್ವಲ್ಪ ಹಣ ತಗೊಂಡು ಉಳಿದಿದ್ದನ್ನ ರೋಹಿಣಿಗೆ ಕೊಡ್ತಾನೆ. ರೋಹಿಣಿ ಅದರಿಂದ ತನ್ನ ತಾಯಿಗೆ ಆಪರೇಷನ್ ಮಾಡಿಸ್ತಾಳೆ. ಸ್ವಲ್ಪ ದಿನ ಆದ್ಮೇಲೆ ಡೇವಿಡ್ ಮತ್ತೆ ರೋಹಿಣಿ ಹತ್ರ ಬಂದು ಮತ್ತೆ ಅದೇ ಕೆಲಸ ಮಾಡುವಂತೆ ಹೇಳ್ತಾನೆ. ಆದ್ರೆ ರೋಹಿಣಿ, ಮೊದಲೇ ನಾನು ಈ ಕೆಲಸ ಒಂದೇ ಸಾರಿ ಮಾಡ್ತೀನಿ ಅಂತ ಹೇಳಿದ್ದೆ, ನಾನು ಮತ್ತೆ ಈ ಕೆಲಸ ಮಾಡಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಡೇವಿಡ್, ನೋಡು, ಈ ಕೆಲಸ ಮಾಡಿದ್ರೆ ಇಬ್ಬರಿಗೂ ದುಡ್ಡು ಸಿಗುತ್ತೆ. ನೀನು ನನ್ನ ಮಾತು ಕೇಳಿಲ್ಲ ಅಂದ್ರೆ ನಾನು ನಿನ್ನ ಲೈಫ್ ನ ಹಾಳು ಮಾಡ್ತೀನಿ, ಏಕೆಂದ್ರೆ ನಿನ್ನ ವಿರುದ್ಧ ನನ್ನ ಹತ್ರ ತುಂಬಾ ಸಾಕ್ಷಿಗಳಿವೆ ಮತ್ತು ಆ ಮದುವೆ ಫೋಟೋಸ್ನ ನಾನು ನಿನ್ನ ಲವರ್ ಅರುಳ್ಗೆ ತೋರಿಸ್ತೀನಿ ಅಂತ ಹೇಳ್ತಾನೆ. ಇದರಿಂದ ಬೇರೆ ಆಪ್ಷನ್ ಇಲ್ಲದೆ ರೋಹಿಣಿ ಡೇವಿಡ್ ಹೇಳಿದಂಗೆ ಕೇಳ್ತಿರ್ತಾಳೆ. ಈಕೆ ಮದುವೆ ಆಗೋದು, ದುಡ್ಡು ತಗೊಂಡು ಓಡಿ ಬರೋದು ಮಾಡ್ತಿರ್ತಾಳೆ. ಇದನ್ನೆಲ್ಲ ರೋಹಿಣಿ ಪ್ರೆಸೆಂಟ್ ನಲ್ಲಿ ಮನೋಜ್ಗೆ ಹೇಳ್ತಿರ್ತಾಳೆ. ಆದ್ರೆ ಒಂದು ದಿನ ಸಾಕಾಗಿ ರೋಹಿಣಿ ಈ ವಿಷಯ ಅರುಳ್ಗೆ ಹೇಳ್ತಾಳೆ. ಆಗ ಅರುಳ್, ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಲೀಗಲ್ ಆಗಿ ಫೈಟ್ ಮಾಡೋಣ, ನೀನು ಡೇವಿಡ್ ಆಫೀಸ್ಗೆ ಹೋಗಿ ಅವನ ವಿರುದ್ಧ ಎವಿಡೆನ್ಸ್ ಕಲೆಕ್ಟ್ ಮಾಡು ಅಂತ ಹೇಳ್ತಾನೆ. ಈಗ ಅರುಳ್ ಹೇಳಿದಂಗೆ ರೋಹಿಣಿ ಡೇವಿಡ್ ಆಫೀಸ್ಗೆ ಹೋಗಿ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾಳೆ. ಅದನ್ನೆಲ್ಲ ಒಂದು ಪೆನ್ಡ್ರೈವ್ ನಲ್ಲಿ ಹಾಕಿ ಇವರು ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಆದ್ರೆ ಶಾಕಿಂಗ್ಲಿ ಆ ಸ್ಟೇಷನ್ ಇನ್ಸ್ಪೆಕ್ಟರ್ಗೆ ಡೇವಿಡ್ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ಆತ ಡೇವಿಡ್ ನಿಂದ ಲಂಚ ತಗೋತಿರ್ತಾನೆ. ಆ ಇನ್ಸ್ಪೆಕ್ಟರ್ ಉಲ್ಟಾ ರೋಹಿಣಿಗೆ ಬೈದು ಅರುಳ್ಗೆ ತುಂಬಾ ಹೊಡಿತಾನೆ ಮತ್ತು ವಾರ್ನಿಂಗ್ ಕೊಟ್ಟು ಸುಮ್ಮನೆ ಡೇವಿಡ್ ಹೇಳಿದಂಗೆ ಮಾಡುವಂತ ಅಲ್ಲಿಂದ ಕಳಿಸ್ಬಿಡ್ತಾನೆ. ಈಗ ಇವರು ಬೇರೆ ಆಪ್ಷನ್ ಇಲ್ಲದೆ ವಾಪಸ್ ಮನೆಗೆ ಬರ್ತಾರೆ. ಇಲ್ಲಿ ಡೇವಿಡ್ ತನ್ನ ಜನರ ಜೊತೆ ಇವರಿಗಾಗಿ ವೇಟ್ ಮಾಡ್ತಿರ್ತಾನೆ. ರೋಹಿಣಿ ಬಂದಾಗ ಡೇವಿಡ್ ಆಕೆಗೆ ತುಂಬಾ ಹೊಡಿತಾನೆ ಮತ್ತು ಇಲ್ಲಿ ನನ್ನ ನೀನು ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ನಾನು ಹೇಳಿದಂಗೆ ಕೇಳಿದ್ರೆ ಸೇಫ್ ಆಗಿರ್ತೀಯಾ ಅಂತ ಹೇಳ್ತಾನೆ. ಆಗ ಅಲ್ಲಿ ಜೀವನ್ ಬರ್ತಾನೆ. ಜೀವನ್ ಹೆಸರು ಕೇಳಿ ಮನೋಜ್ ಶಾಕ್ ಆಗ್ತಾನೆ. ರೋಹಿಣಿ ಮನೋಜ್ಗೆ, ಸರ್, ಇದೆಲ್ಲದರ ಹಿಂದೆ ಜೀವನ್ ಕೈ ಇರಬಹುದು, ಇದೊಂದು ದೊಡ್ಡ ರಾಕೆಟ್ ಅಂತ ಹೇಳ್ತಾಳೆ. ಆಗ ಮನೋಜ್, ನಾನು ಇದೇ ಟೈಮ್ಗಾಗಿ ಕಾಯ್ತಿದ್ದೆ, ಆ ಜೀವನ್ ವಿರುದ್ಧ ಎವಿಡೆನ್ಸ್ ಸಿಕ್ಕರೆ ಅವನನ್ನ ಬಿಡಲ್ಲ ಅನ್ಕೋತಾನೆ. ಏಕೆಂದ್ರೆ ಮೊದಲೇ ಹೇಳಿದಂಗೆ ಜೀವನ್ ಮತ್ತು ಮನೋಜ್ಗೆ ಬೀಳ್ತಿರಲ್ಲ. ಈಗ ಸ್ವಲ್ಪ ಹೊತ್ತಾದ ಮೇಲೆ ವಿಜಯ್ ಕುಮಾರ್ ಅನ್ನೋ ವ್ಯಕ್ತಿ ಮನೋಜ್ ಹತ್ರ ಬಂದು ರೋಹಿಣಿ ವಿರುದ್ಧ ಕಂಪ್ಲೇಂಟ್ ಕೊಡ್ತಾನೆ. ಸರ್, ಕೆಲವು ದಿನಗಳ ಹಿಂದೆ ಒಬ್ಬ ಹುಡುಗಿ ನನ್ನ ಜೊತೆ ಮದುವೆ ಆಗಿ ಹಣ ಮತ್ತು ಬಂಗಾರ ತಗೊಂಡು ಓಡಿ ಹೋದ್ಲು ಅಂತ ಹೇಳ್ತಾನೆ. ಸ್ಟೋರಿ ಸ್ವಲ್ಪ ಹಿಂದಕ್ಕೆ ಹೋಗುತ್ತೆ. ರೋಹಿಣಿ ವಿಜಯ್ನ ಭೇಟಿಯಾದಾಗ ತನ್ನ ಹೆಸರು ದುರ್ಗಾ ಅಂತ ಹೇಳಿರ್ತಾಳೆ. ಇವರು ಒಂದು ಕೋರ್ಟ್ ಅಲ್ಲಿ ಭೇಟಿ ಆಗಿರ್ತಾರೆ. ಇಲ್ಲಿ ರೋಹಿಣಿ ತಾನು ಲಾಯರ್ ಅಂತ ಹೇಳಿರ್ತಾಳೆ ಮತ್ತು ತಾನು ಒಂದು ಕೇಸ್ ನ ವಾದ ಮಾಡ್ತಿದ್ದೀನಿ, ಇದು ನನ್ನ ಮೊದಲ ಕೇಸ್, ನನಗೆ ಭಯವಾಗ್ತಿದೆ ಅಂತ ಹೇಳ್ತಾಳೆ. ಆಗ ವಿಜಯ್ ಆಕೆನ ಕಂಫರ್ಟ್ ಮಾಡಿರ್ತಾನೆ. ಹೀಗೆ ಇವರು ಅವಾಗವಾಗ ಮೀಟ್ ಆಗ್ತಿರ್ತಾರೆ. ಒಂದು ದಿನ ರೋಹಿಣಿ, ಇಂಥ ಸಪೋರ್ಟ್ ನನಗೆ ಲೈಫ್ ಟೈಮ್ ಸಿಗ್ಬೋದಾ, ನೀನು ನನ್ನ ಮದುವೆ ಆಗ್ತೀಯಾ ಅಂತ ಕೇಳ್ತಾಳೆ. ಇದನ್ನ ಕೇಳಿ ವಿಜಯ್ ಕೂಡ ಖುಷಿ ಆಗ್ತಾನೆ, ಏಕೆಂದ್ರೆ ಅವನಿಗೂ ಮದುವೆ ಆಗ್ತಿರಲ್ಲ. ಆಗ ವಿಜಯ್, ನೀನು ಡೇಟ್ ಹೇಳು, ನಾವಿಬ್ರು ಮದುವೆ ಆಗೋಣ ಅಂತ ಹೇಳ್ತಾನೆ. ಈಗ ಇವರ ಮದುವೆ ಆಗುತ್ತೆ. ಇವರ ಫಸ್ಟ್ ನೈಟ್ ಟೈಮ್ ಅಲ್ಲಿ ವಿಜಯ್ ಫ್ರೆಂಡ್ಸ್ ಅವನನ್ನ ಪಾರ್ಟಿಗೆ ಕರೆತಿರ್ತಾರೆ. ಆಗ ವಿಜಯ್ ರೋಹಿಣಿಗೆ, ನಾನು ಫ್ರೆಂಡ್ಸ್ ನ ಮೀಟ್ ಆಗಿ ಜಲ್ದಿ ಬರ್ತೀನಿ, ಸ್ವಲ್ಪ ವೇಟ್ ಮಾಡು ಅಂತ ಹೇಳಿ ಫ್ರೆಂಡ್ಸ್ ಹತ್ರ ಹೋಗ್ತಾನೆ. ಈತ ಫ್ರೆಂಡ್ ಜೊತೆ ಎಂಜಾಯ್ ಮಾಡಿ ವಾಪಸ್ ಬಂದಾಗ ರೂಮ್ ಅಲ್ಲಿ ಯಾರು ಇರಲ್ಲ. ರೋಹಿಣಿ ಹಣ ಮತ್ತು ಬಂಗಾರ ತಗೊಂಡು ಎಸ್ಕೇಪ್ ಆಗಿರ್ತಾಳೆ. ಪ್ರೆಸೆಂಟ್ ನಲ್ಲಿ ವಿಜಯ್ ಇದೆಲ್ಲ ಮನೋಜ್ಗೆ ಹೇಳ್ತಿರ್ತಾನೆ. ವಿಜಯ್ ಮನೋಜ್ಗೆ, ಸರ್, ನಾನು ಟೆಂಪಲ್ ಹತ್ರ ಪೂಜೆ ಸಾಮಾನು ಮಾರ್ತೀನಿ, ಈ ವಿಷಯ ಹೊರಗೆ ಬಂದ್ರೆ ನನ್ನ ವ್ಯಾಪಾರ ಹಾಳಾಗುತ್ತೆ, ಅದಕ್ಕೆ ನಾನು ನಿಮ್ಮ ಹತ್ರ ಬಂದಿದ್ದೀನಿ. ಸರ್, ನಾನು ಇಲ್ಲಿವರೆಗೆ ದುಡಿದಿದ್ದೆಲ್ಲ ರೋಹಿಣಿಗೆ ಕೊಟ್ಟೆ, ದಯವಿಟ್ಟು ನನ್ನ ಹಣ ನನಗೆ ಕೊಡಿಸಿ ಅಂತ ಹೇಳ್ತಾನೆ. ಆಗ ಮನೋಜ್ ವಿಜಯ್ಗೆ ಡೇವಿಡ್ ಫೋಟೋ ತೋರಿಸಿ, ಈ ಫೋಟೋದಲ್ಲಿರೋ ವ್ಯಕ್ತಿಯನ್ನ ನೋಡಿದ್ದೀಯಾ ಅಂತ ಕೇಳ್ತಾನೆ. ಆಗ ವಿಜಯ್, ಹಾ ಸರ್, ನೋಡಿದ್ದೀನಿ, ರೋಹಿಣಿ ನನಗೆ ಮೊದಲು ಸಿಕ್ಕಾಗ ಈತ ಕೂಡ ಅಲ್ಲೇ ಇದ್ದ, ಯಾವುದೋ ವಿಷಯದ ಮೇಲೆ ರೋಹಿಣಿ ಜೊತೆ ಜಗಳ ಮಾಡ್ತಿದ್ದ ಅಂತ ಹೇಳ್ತಾನೆ. ಆಗ ಮನೋಜ್, ಈಗ ಸದ್ಯ ನೀನು ಹೋಗು, ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ಕರೆ ನಿನ್ನ ಕರಿತೀನಿ ಅಂತ ಹೇಳ್ತಾನೆ. ವಿಜಯ್ ಹೋದ್ಮೇಲೆ ಮನೋಜ್ ರೋಹಿಣಿ ಹತ್ರ ಬಂದು, ಜೀವನ್ ಇದರಲ್ಲಿ ಇನ್ವಾಲ್ವ್ ಇದ್ದಾನೆ ಅಂತ ನಿನಗೆ ಕನ್ಫರ್ಮ್ ಇದ್ದಾನ ಅಂತ ಕೇಳ್ತಾನೆ. ಆಗ ರೋಹಿಣಿ, ಸರ್, ಇದರಲ್ಲಿ ಜೀವನ್ ಖಂಡಿತ ಇದ್ದಾನೆ, ಏಕೆಂದ್ರೆ ತುಂಬಾ ಸಾರಿ ನಾನು ಅವನನ್ನ ಡೇವಿಡ್ ಹತ್ರ ನೋಡಿದ್ದೀನಿ ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ಆ ಟ್ರೈನಿ ಪೊಲೀಸ್ ವಿನೋದ್ ತನ್ನ ಆಂಟಿ ಎಸ್ಪಿಗೆ ಕಾಲ್ ಮಾಡಿ ರೋಹಿಣಿ ಕೇಸ್ ಮುಂದೆ ಹೋಗ್ತಿಲ್ಲ ಅಂತ ಹೇಳ್ತಾನೆ. ಆಗ ಎಸ್ಪಿ ಮನೋಜ್ನ ಕರೆದು, ಕೇಸ್ ಎಲ್ಲಿವರೆಗೆ ಬಂತು, ಬರೀ ಸ್ಟೋರಿ ಕೇಳ್ತಾ ಟೈಮ್ ಪಾಸ್ ಮಾಡ್ತಿದ್ದೀಯಾ ಅಂತ ಕೇಳ್ತಾಳೆ. ಆಗ ಮನೋಜ್, ಮೇಡಮ್, ನನಗೆ 1 ವಾರದ ಟೈಮ್ ಕೊಡಿ, ಇದರಲ್ಲಿ ದೊಡ್ಡ ದೊಡ್ಡವರು ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳ್ತಾನೆ. ಆದ್ರೆ ಎಸ್ಪಿ, ನಿನ್ನ ಹತ್ರ ಅಷ್ಟು ಟೈಮ್ ಇಲ್ಲ, ನೀನು ಒಂದು ಕೆಲಸ ಮಾಡು, ಈ ಕೇಸ್ನ ವಿನೋದ್ಗೆ ಕೊಟ್ಟು ನೀನು ಮಿನಿಸ್ಟರ್ ಮನೆಗೆ ಹೋಗಿ ಅಲ್ಲಿ ಕೆಲವೊಂದು ಬಂದೋಬಸ್ತ್ ನೋಡ್ಕೋಬೇಕು ಅಂತ ಹೇಳ್ತಾಳೆ. ಇದನ್ನ ಕೇಳಿ ಮನೋಜ್ಗೆ ಬೇಜಾರಾಗುತ್ತೆ. ಅವನು ಅಲ್ಲಿಂದ ಹೊರಗೆ ಬಂದಾಗ ಜೀವನ್ ಎಸ್ಪಿನ ಮೀಟ್ ಆಗೋಕೆ ಹೋಗ್ತಿರ್ತಾನೆ.
ಈಗ ಮನೋಜ್ ಅಲ್ಲಿಂದ ತನ್ನ ಫಿಯಾನ್ಸಿ ಹತ್ರ ಹಾಸ್ಪಿಟಲ್ಗೆ ಹೋಗ್ತಾನೆ ಮತ್ತು ಅವತ್ತು ನಾನು ಏನು ಮಾಡಿಲ್ಲ, ಅದೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿಂದ ಆಯ್ತು, ನಾವು ಮದುವೆ ಆಗೋಣ ಅಂತ ಹೇಳ್ತಾನೆ. ಆದ್ರೆ ಆಕೆ ನನಗೆ ಅದು ಗೊತ್ತು, ಆದ್ರೆ ನನ್ನ ತಂದೆ ತಾಯಿ ಅದನ್ನ ಒಪ್ತಿಲ್ಲ, ನೀನು ಅವರನ್ನ ಕನ್ವಿನ್ಸ್ ಮಾಡು, ನಾವು ಮದುವೆ ಆಗೋಣ ಅಂತ ಹೇಳ್ತಾಳೆ. ಈಗ ಅದೇ ದಿನ ರಾತ್ರಿ ಮನೋಜ್ ಒಬ್ಬ ಕಾನ್ಸ್ಟೇಬಲ್ ಜೊತೆ ಕುಡಿತಾ ಕೂತಿರ್ತಾನೆ ಮತ್ತು ಕಾನ್ಸ್ಟೇಬಲ್ಗೆ ನನ್ನ ಜೀವನ ಹೀಗಾಗೋಕ್ಕೆ ಆ ಜೀವನೇ ಕಾರಣ, ರೋಹಿಣಿ ಆ ಜೀವನ ವಿರುದ್ಧ ಒಂದು ಎವಿಡೆನ್ಸ್ ನನಗೆ ಕೊಟ್ಟಿದ್ದರೆ ಅವನನ್ನ ಜೈಲಿಗೆ ಹಾಕ್ತಿದ್ದೆ ಅಂತ ಹೇಳ್ತಾನೆ. ಈಗ ಮಾರನೇ ದಿನ ಬೆಳಗ್ಗೆ ಮನೋಜ್ ರೋಹಿಣಿನ ಕರ್ಕೊಂಡು ರೋಹಿಣಿ ಮದುವೆಯಾಗಿ ಮೋಸ ಮಾಡಿದ ವ್ಯಕ್ತಿಗಳ ಮನೆಗೆ ಕರ್ಕೊಂಡು ಹೋಗ್ತಾನೆ. ಏಕೆಂದ್ರೆ ರೋಹಿಣಿ ಎಷ್ಟು ಜನರನ್ನ ಮೋಸ ಮಾಡಿದ್ದಾಳೆ ಅಂತ ಕನ್ಫರ್ಮ್ ಮಾಡೋಕೆ. ಇವರನ್ನ ಜೀವನ್ ಫಾಲೋ ಮಾಡ್ತಿರ್ತಾನೆ. ಆಗ SP ಮನೋಜ್ಗೆ ಕಾಲ್ ಮಾಡಿ, ನಾನು ರೋಹಿಣಿ ಕೇಸ್ನ ವಿನೋದ್ಗೆ ಕೊಡು ಅಂತ ಹೇಳಿದ್ನಲ್ಲ, ಮತ್ತೆ ಆಕೆನ ಹಿಡ್ಕೊಂಡು ತಿರುಗ್ತಿದ್ಯಾ, ಮೊದಲು ನೀನು ಮಿನಿಸ್ಟರ್ ಮನೆಗೆ ಹೋಗು ಅಂತ ಹೇಳ್ತಾಳೆ. ಆಗ ಮನೋಜ್ ಜೀವನೇ SPಗೆ ಕಾಲ್ ಮಾಡಿ ಹೇಳಿರ್ಬೋದು ಅನ್ಕೋತಾನೆ. ಈಗ ಮನೋಜ್ ರೋಹಿಣಿ ಹತ್ರ ಬಂದು ಆ ಜೀವನ್ ವಿರುದ್ಧ ಒಂದು ಎವಿಡೆನ್ಸ್ ಇಲ್ವಾ ನಿನ್ನ ಹತ್ರ ಅಂತ ಕೇಳ್ತಾನೆ. ಆಗ ರೋಹಿಣಿಗೆ ಒಂದು ಘಟನೆ ನೆನಪಾಗುತ್ತೆ. ಆಕೆ ಅದನ್ನ ಮನೋಜ್ಗೆ ಹೇಳ್ತಾಳೆ. ರೋಹಿಣಿ ಜನರನ್ನ ಮದುವೆ ಆಗಿ ಅವರಿಗೆ ಮೋಸ ಮಾಡ್ತಿದ್ದಾಗ ಒಂದು ದಿನ ಅರುಲ್ ರೋಹಿಣಿ ಹತ್ರ ಬರ್ತಾನೆ. ಈತ ರೋಹಿಣಿಗೆ ಪೆನ್ ಡ್ರೈವ್ ಕೊಡ್ತಾನೆ. ಅದರಲ್ಲಿ ಡೇವಿಡ್ ವಿರುದ್ಧ ಸಾಕ್ಷಿ ಇರುತ್ತೆ. ಅರುಲ್ ಅದನ್ನ ರೋಹಿಣಿಗೆ ಕೊಟ್ಟು, ಇದನ್ನ ನಾವು ಕರ್ನಾಟಕ ಪೊಲೀಸರಿಗೆ ಕೊಡದೆ ಕೇರಳ ಪೊಲೀಸರಿಗೆ ಕೊಡೋಣ, ಅವರು ಇದರ ಬಗ್ಗೆ ಸರಿಯಾಗಿ ಎನ್ಕ್ವೈರಿ ಮಾಡ್ತಾರೆ, ಏಕೆಂದ್ರೆ ಡೇವಿಡ್ಗೆ ಕರ್ನಾಟಕದ ಪೊಲೀಸರ ಜೊತೆ ಲಿಂಕ್ ಇದೆ ಅಂತ ಹೇಳ್ತಾನೆ. ಆಗ ಮನೋಜ್ ಆ ಪೆನ್ ಡ್ರೈವ್ ಎಲ್ಲಿ ಅಂತ ಕೇಳ್ತಾನೆ. ಅದೇ ಟೈಮಲ್ಲಿ ಮನೋಜ್ಗೆ SP ಆಫೀಸ್ ನಿಂದ ಕಾಲ್ ಬರುತ್ತೆ. ಅದಕ್ಕೆ ಅವನು ಮಿನಿಸ್ಟರ್ ಮನೆಗೆ ಹೋಗ್ತಾನೆ. ಈ ಕಡೆ ವಿನೋದ್ ಈಗ ರೋಹಿಣಿ ಕೇಸ್ನ ಹ್ಯಾಂಡಲ್ ಮಾಡ್ತಾನೆ. ಇದೇ ವಿಷಯವಾಗಿ ಅವರು ಹಾಸ್ಪಿಟಲ್ಗೆ ಹೋದಾಗ ರೋಹಿಣಿ ವಾಶ್ರೂಮ್ಗೆ ಹೋಗ್ತೀನಿ ಅಂತ ಹೇಳ್ತಾಳೆ. ಆಮೇಲೆ ಸ್ವಲ್ಪ ಹೊತ್ತಾದ ಮೇಲೆ ವಿನೋದ್ಗೆ, ನನಗೆ ಲೇಡೀಸ್ ಪ್ರಾಬ್ಲಮ್ ಇದೆ, ಅದಕ್ಕೆ ಲೇಡಿ ಕಾನ್ಸ್ಟೇಬಲ್ ನ ಕರೀರಿ ಅಂತ ಹೇಳ್ತಾಳೆ. ಆಗ ವಿನೋದ್ ಲೇಡಿ ಕಾನ್ಸ್ಟೇಬಲ್ ನ ಕಳಿಸ್ತಾನೆ. ಆದ್ರೆ ಆ ಲೇಡಿ ಕಾನ್ಸ್ಟೇಬಲ್ ಬಾತ್ರೂಮ್ ಡೋರ್ ನಾಕ್ ಮಾಡಿದಾಗ ರೋಹಿಣಿ ಡೋರ್ ಓಪನ್ ಮಾಡಲ್ಲ. ಆಕ್ಚುಲಿ ರೋಹಿಣಿ ಅಲ್ಲಿಂದ ಎಸ್ಕೇಪ್ ಆಗಿರ್ತಾಳೆ. ಆಗ ವಿನೋದ್ SPಗೆ ಕಾಲ್ ಮಾಡಿ ಇದೇ ವಿಷಯ ಹೇಳ್ತಾನೆ. ಆಗ ಆಕೆ ಅಲ್ಲಿ ಮನೋಜ್ ಇದ್ದಾನ ಅಂತ ನೋಡ್ತಾಳೆ. ಆದ್ರೆ ಮನೋಜ್ ಅಲ್ಲಿ ಇರಲ್ಲ. ಮನೋಜ್ ರೋಹಿಣಿ ಜೊತೆ ಪ್ಲಾನ್ ಮಾಡಿ ಆಕೆನ ಎಸ್ಕೇಪ್ ಮಾಡಿಸಿರ್ತಾನೆ. ಈಗ ಇವರು ಒಂದು ಬಸ್ ಸ್ಟಾಪ್ಗೆ ಹೋಗ್ತಾರೆ. ಇಲ್ಲಿ ಬಸ್ ಸ್ಟಾಪ್ ಲಾಕರ್ ನಲ್ಲಿ ರೋಹಿಣಿ ಆ ಪೆನ್ ಡ್ರೈವ್ ನ ಇಟ್ಟಿರ್ತಾಳೆ. ಪೆನ್ ಡ್ರೈವ್ ತಗೊಂಡ ಮೇಲೆ ಮನೋಜ್ ರೋಹಿಣಿಗೆ, ನಿನ್ನ ಫಾಲೋ ಮಾಡ್ಕೊಂಡು ಡೇವಿಡ್ ಬಂದಿರ್ತಾನೆ, ಅದಕ್ಕೆ ನೀನು ಇಲ್ಲೇ ಇರು, ನಾನು ದೂರದಿಂದ ನಿನ್ನ ನೋಡ್ತಿರ್ತೀನಿ ಅಂತ ಹೇಳ್ತಾನೆ. ಮನೋಜ್ ತನ್ನ ಜೊತೆ ತನ್ನ ಒಂದು ಪೊಲೀಸ್ ಟೀಮ್ ನ ತಂದಿರ್ತಾನೆ. ಇವರು ಡೇವಿಡ್ ರೋಹಿಣಿ ಹಿಂದೆ ಅಲ್ಲಿ ಬಂದ್ರೆ ಅವನನ್ನ ಹಿಡ್ಕೋಬಹುದು ಅಂತ ವೇಟ್ ಮಾಡ್ತಿರ್ತಾರೆ. ಇನ್ನೊಂದು ಕಡೆ ಕರ್ನಾಟಕದ ಒಬ್ಬ ಪೊಲೀಸ್ ಆಫೀಸರ್ ಮನೋಜ್ ನ ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡ್ತಿರ್ತಾನೆ. ಈ ಕಡೆ ಬಸ್ ಸ್ಟಾಪ್ ನಲ್ಲಿ ಮನೋಜ್ ಡೇವಿಡ್ ಗಾಗಿ ವೇಟ್ ಮಾಡ್ತಿದ್ದಾಗ ಅಲ್ಲಿ ಡೇವಿಡ್ ಬರ್ತಾನೆ. ರೋಹಿಣಿ ಸನ್ನೆಯಲ್ಲಿ ಈತನೇ ಡೇವಿಡ್ ಅಂತ ಮನೋಜ್ಗೆ ಹೇಳ್ತಾಳೆ. ಈಗ ಪೊಲೀಸ್ ಟೀಮ್ ಎಲ್ಲಾ ರೋಹಿಣಿ ತೋರಿಸಿದ ವ್ಯಕ್ತಿಯನ್ನ ಹಿಡ್ಕೋತಾರೆ. ಆದ್ರೆ ಆ ವ್ಯಕ್ತಿ ಡೇವಿಡ್ ಆಗಿರಲ್ಲ. ಸೈಡ್ ಇಂದ ನೋಡಕ್ಕೆ ಡೇವಿಡ್ ತರ ಕಾಣ್ತಿರ್ತಾನೆ. ಆಗ ಮನೋಜ್ ರೋಹಿಣಿ ಕಡೆ ನೋಡಿದಾಗ ಆಕೆಯಲ್ಲಿ ಇರಲ್ಲ. ಮನೋಜ್ ರೋಹಿಣಿನ ಜೀವನ್ ಕಡೆಯವರು ಎತ್ಕೊಂಡು ಹೋಗಿರ್ಬೋದು ಅನ್ಕೋತಾನೆ. ಅದಕ್ಕೆ ಅವನು ಮಿನಿಸ್ಟರ್ ಮನೆಗೆ ಹೋಗಿ ಅಲ್ಲಿ ಜೀವನ್ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡು ಬಂದು ತುಂಬಾ ಹೊಡಿತಾನೆ. ಆಮೇಲೆ ಜೀವನ್ಗೆ, ನಿನ್ನ ಆಟ ಎಲ್ಲ ಮುಗಿತು, ಈಗ ನಾನು ನಿನ್ನ ಬಿಡಲ್ಲ, ನಿನ್ನ ವಿರುದ್ಧ ಎಲ್ಲ ಎವಿಡೆನ್ಸ್ ಇದೆ ಅಂತ ಹೇಳ್ತಾನೆ. ಆಮೇಲೆ ಆ ಪೆನ್ ಡ್ರೈವ್ ನ ಓಪನ್ ಮಾಡಿ ಎವಿಡೆನ್ಸ್ ತೋರಿಸ್ತಾನೆ. ಆದ್ರೆ ಶಾಕಿಂಗ್ಲಿ ಅದರಲ್ಲಿ ಸಾಕ್ಷಿ ಇರಲ್ಲ. ಅದರಲ್ಲಿ ಮಲಯಾಳಂ ಓಲ್ಡ್ ಸಾಂಗ್ಸ್ ಇರುತ್ತೆ. ಇದನ್ನ ನೋಡಿ ಮನೋಜ್ ಕೂಡ ಶಾಕ್ ಆಗ್ತಾನೆ. ಆಗ ಅಲ್ಲಿ ಒಬ್ಬ ಕಾನ್ಸ್ಟೇಬಲ್ ಬಂದು, ಸರ್, ಕರ್ನಾಟಕದ ಒಬ್ಬ ಪೊಲೀಸ್ ಆಫೀಸರ್ ಕಾಲ್ ಮಾಡಿದ್ರು, ಅವರು ಕೂಡ ರೋಹಿಣಿನ ಅರೆಸ್ಟ್ ಮಾಡಿದ್ರು, ಆದ್ರೆ ಆಕೆ ಅವರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಅಲ್ಲಿಂದ ಎಸ್ಕೇಪ್ ಆಗಿದ್ಲು ಅಂತ ಹೇಳ್ತಾನೆ. ಇದನ್ನ ಕೇಳಿ ಮನೋಜ್ಗೆ ರೋಹಿಣಿ ವಿಕ್ಟಮ್ ಅಲ್ಲ, ಆಕೆ ಒಬ್ಬ ಕಲ್ಪ್ರಿಟ್ ಅಂತ ಅರ್ಥವಾಗುತ್ತೆ. ಇನ್ನೊಂದು ಕಡೆ ರೋಹಿಣಿನ ತೋರಿಸ್ತಾರೆ. ಈಕೆ ಒಂದು ಬಸ್ ಅಲ್ಲಿ ಶಬರಿಮಲೆ ಭಕ್ತರ ಜೊತೆ ಹೋಗ್ತಿರ್ತಾಳೆ. ಇಲ್ಲಿ ಒಬ್ಬ ಲೇಡಿ ಕಾನ್ಸ್ಟೇಬಲ್ ಮನೋಜ್ ಹತ್ರ ಬಂದು, ಸರ್, ರೋಹಿಣಿ ಡೇವಿಡ್ ಮತ್ತು ಅರುಲ್ ಬಗ್ಗೆ ಹೇಳಿದ್ಲಲ್ಲ, ಅದೆಲ್ಲ ಸ್ಟೋರಿ ಸುಳ್ಳು, ಏಕೆಂದ್ರೆ ಅದೆಲ್ಲ ಒಂದು ಸೀರಿಯಲ್ ಸ್ಟೋರಿ, ನಾನು ಸ್ಟೇಷನ್ ಅಲ್ಲಿ ಆ ಸೀರಿಯಲ್ ನೋಡ್ತಿದ್ದಾಗ ಅದನ್ನ ರೋಹಿಣಿ ಕೂಡ ನೋಡ್ತಿದ್ಲು ಅಂತ ಹೇಳ್ತಾಳೆ. ಆಗ ಒಬ್ಬ ಕಾನ್ಸ್ಟೇಬಲ್, ಸರ್, ರೋಹಿಣಿಗೆ ಜೀವನ್ ಬಗ್ಗೆ ನಾನೇ ಹೇಳಿದ್ದು, ಆಕ್ಚುಲಿ ಅವತ್ತು ಮಿನಿಸ್ಟರ್ ಮೀಟಿಂಗ್ ಬಗ್ಗೆ ಪೊಲೀಸ್ ಪರ್ಮಿಷನ್ ಕೇಳೋಕೆ ಇಬ್ಬರು ವ್ಯಕ್ತಿಗಳು ಬಂದಿದ್ರು, ಆಗ ನಾನೇ ಅವರಿಗೆ ಜೀವನ್ ಮತ್ತು ನಿಮ್ಮ ನಡುವೆ ನಡೆದ ಜಗಳದ ಬಗ್ಗೆ ಹೇಳಿದ್ದೆ, ಆಕೆ ಅದನ್ನ ಯೂಸ್ ಮಾಡಿ ಕೇಸ್ನ ಡೈವರ್ಟ್ ಮಾಡಿದ್ದಾಳೆ ಅಂತ ಹೇಳ್ತಾನೆ. ಆಗ ಒಬ್ಬ ಲೇಡಿ ಕಾನ್ಸ್ಟೇಬಲ್ ಮನೋಜ್ಗೆ ನ್ಯೂಸ್ ಪೇಪರ್ ಕೊಟ್ಟು, ಸರ್, ಈ ಪೇಪರ್ ನಲ್ಲಿ ಕರ್ನಾಟಕದಲ್ಲಿ ಒಬ್ಬ ಕನ್ಸ್ಟ್ರಕ್ಷನ್ ವರ್ಕರ್ ಮೇಲಿಂದ ಬಿದ್ದು ಸತ್ತೋದ ಅಂತ ನ್ಯೂಸ್ ಬಂದಿದೆ, ಅವನ ಹೆಸರು ಅರುಲ್, ರೋಹಿಣಿ ಅದನ್ನೇ ಉಪಯೋಗಿಸಿಕೊಂಡು ಒಂದು ಸ್ಟೋರಿ ಕ್ರಿಯೇಟ್ ಮಾಡಿ ನಮಗೆ ಮೋಸ ಮಾಡಿದ್ದಾಳೆ ಅಂತ ಹೇಳ್ತಾಳೆ. ಈಗ ಮನೋಜ್ ಕಸ್ಟಡಿಯಿಂದ ರೋಹಿಣಿ ಮಿಸ್ ಆಗಿದ್ದರಿಂದ ಮನೋಜ್ನ ಸಸ್ಪೆಂಡ್ ಮಾಡ್ತಾರೆ. ಇದಾದ ಸ್ವಲ್ಪ ದಿನದ ಮೇಲೆ ಮನೋಜ್ ಒಂದು ಚರ್ಚ್ ಹತ್ರ ಇದ್ದಾಗ ಅಲ್ಲಿ ಅವನಿಗೆ ರಿಯಲ್ ಡೇವಿಡ್ ಕಾಣ್ತಾನೆ. ಆಕ್ಚುಲಿ ರೋಹಿಣಿ ಡೇವಿಡ್ ನ ಕೂಡ ಮದುವೆಯಾಗಿ ಮೋಸ ಮಾಡಿರ್ತಾಳೆ. ಆಗ ಮನೋಜ್ ಆಕೆ ಮೋಸ ಮಾಡಿ ಹೋದ ಮೇಲೆ ನೀನು ರೋಹಿಣಿನ ಮೀಟ್ ಆಗಿದ್ದೀಯಾ ಅಂತ ಕೇಳ್ತಾನೆ. ಆಗ ಆತ, ಹೌದು, ಒಂದು ಸಾರಿ ಕೋರ್ಟ್ ಅಲ್ಲಿ ಮೀಟ್ ಆಗಿದ್ದೆ, ಆಗ ನಾನು ಆಕೆಗೆ ನನ್ನ ಯಾಕೆ ಮೋಸ ಮಾಡಿದ್ದೆ ಅಂತ ಕೇಳಿದ್ದೆ, ಆದ್ರೆ ಆಕೆ ಉಲ್ಟಾ ನನ್ನ ಮೇಲೆ ಬ್ಲೇಮ್ ಮಾಡಿದ್ಲು ಅಂತ ಹೇಳ್ತಾನೆ. ಈಗ ರೋಹಿಣಿಯಿಂದ ಮೋಸ ಹೋದ ಎಲ್ಲಾ ಮದುಮಕ್ಕಳು ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಿ ಚಾಟ್ ಮಾಡ್ತಿರ್ತಾರೆ. ಆಗ ಸುಭಾಷ್ ಗ್ರೂಪ್ ಅಲ್ಲಿ ಆ ಇನ್ಸ್ಪೆಕ್ಟರ್ ಮನೋಜ್ ಕೂಡ ರೋಹಿಣಿಯಿಂದ ಮೋಸ ಹೋಗಿದ್ದಾನೆ, ಅವನ ನಂಬರ್ ಕೂಡ ಕಳಿಸ್ತೀನಿ, ಅವನನ್ನ ಗ್ರೂಪ್ ಅಲ್ಲಿ ಜಾಯಿನ್ ಮಾಡಿ ಅಂತ ಹೇಳ್ತಾನೆ. ಈಗ ಸ್ವಲ್ಪ ದಿನ ಆದ್ಮೇಲೆ ಮನೋಜ್ ಮದುವೆ ಆಗಿರುತ್ತೆ. ಅವನು ತನ್ನ ಒಂದು ಹರಕೆನ ಪೂರೈಸೋಕೆ ಒಂದು ಟೆಂಪಲ್ಗೆ ಹೋಗ್ತಾನೆ. ಇಲ್ಲಿ ಅವನಿಗೆ ರೋಹಿಣಿ ಕಾಣ್ತಾಳೆ. ಈಕೆ ಇಲ್ಲಿ ಇನ್ನೊಂದು ಮದುವೆ ಆಗ್ತಿರ್ತಾಳೆ. ಆಗ ಮನೋಜ್ ಆಕೆನ ಹಿಡಿಯೋಕೆ ಆಕೆ ಹಿಂದೆ ಓಡ್ತಾನೆ. ಮನೋಜ್ನ ನೋಡಿ ರೋಹಿಣಿ ಕೂಡ ಓಡ್ತಾಳೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.